ಇಂದು ಎಲ್ಲೆಡೆ ಪೌರ ಕಾರ್ಮಿಕರ ದಿನ. ಪಟ್ಟಣ ನಗರ ಪ್ರದೇಶದಲ್ಲಿ ಆಸ್ತಿಯೇ ಆಗಿರುವ ಪೌರ ಕಾರ್ಮಿಕರನ್ನ ನೆನೆಯುವ ದಿನ. ಉತ್ತರ ಕನ್ನಡ ಜಿಲ್ಲೆಯ ಎಲ್ಲೆಡೆ ಪೌರ ಕಾರ್ಮಿಕರ ದಿನಾಚರಣೆ ಆಚರಿಸಲಾಗಿದೆ. ದಾಂಡೇಲಿ ಮತ್ತು ಮುಂಡಗೋಡ, ಕಾರವಾರದಲ್ಲಿ ಪೌರ ಕಾರ್ಮಿಕ ದಿನಾಚರಣೆ ಹೇಗೆಲ್ಲ ನಡೆಯಿತು ಎನ್ನುವುದರ ಬಗ್ಗೆ ಇಲ್ಲಿದೆ ವರದಿ. ಮುಂಡಗೋಡದ ಪಟ್ಟಣ ಪಂಚಾಯತ್ ಸಭಾಭವನದಲ್ಲಿ ಪೌರಕಾರ್ಮಿಕ ದಿನಾಚರಣೆ ನಡೆಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಸಂಗನಬಸಯ್ಯ, ಪೌರಕಾರ್ಮಿಕರು ಕೋವಿಡ್ ಸಂದರ್ಭದಲ್ಲಿ ಜೀವ ಪಣಕ್ಕಿಟ್ಟು ಕೆಲಸ ಮಾಡಿದ್ದಾರೆ. ಅವರ ಸೇವೆ ಮಹತ್ವದ್ದು. ಪೌರಕಾರ್ಮಿಕರ ಕೆಲಸವನ್ನ ನಾವು ಪ್ರೋತ್ಸಾಹಿಸಬೇಕು. ಖಾಯಂ ಹಾಗೂ ಹೊರಗುತ್ತಿಗೆ ಪೌರಕಾರ್ಮಿಕರಿಗೆ ಸರ್ಕಾರದ ಎಲ್ಲಾ ಸೌಲಭ್ಯಗಳು ಸಿಗುವಂತಾಗಬೇಕು. ಪ್ರತಿಯೊಬ್ಬ ಖಾಯಂ ಪೌರಕಾರ್ಮಿಕರಿಗೆ ಪ್ರೋತ್ಸಾಹ ಧನವಾಗಿ ಈ ವರ್ಷದಿಂದ 7,500 ರೂಪಾಯಿ ಹಣದ ಚೆಕ್ ಅನ್ನ ಸಹ ಸರ್ಕಾರದಿಂದ ನೀಡಲಾಗುತ್ತಿದೆ ಎಂದರು. ಪಟ್ಟಣ ಪಂಚಾಯತ್ನ ಶಹರಿ ರೋಜ್ಗಾರ್ ಅಧಿಕಾರಿ ಪರಶುರಾಮ್ ಶಿಂದೆ ಮಾತನಾಡಿ, ಪೌರಕಾರ್ಮಿಕರು ಸ್ವಚ್ಛತೆಯ ಸೇನಾನಿಗಳು. ಅವರನ್ನ ಗೌರವಿಸೋದು ನಮ್ಮೆಲ್ಲರ ಕರ್ತವ್ಯ. ಪಟ್ಟಣದ ಜನಸಂಖ್ಯೆ ಹೆಚ್ಚಾದಂತೆ ಪೌರಕಾರ್ಮಿಕರು ಹೆಚ್ಚಾಗಬೇಕು. ಪೌರಕಾರ್ಮಿಕರು ಪಟ್ಟಣದ ಎಲ್ಲಾ ಬಡಾವಣೆಗಳನ್ನ ಸ್ವಚ್ಛತೆ ಮಾಡುವ ಮೂಲಕ ಪಟ್ಟಣದ ಸೌಂದರ್ಯವನ್ನ ಹೆಚ್ಚು ಮಾಡ್ತಾರೆ. ಪೌರಕಾರ್ಮಿಕರು ಇಲ್ಲದಿದ್ರೆ ಪಟ್ಟಣ ದುರ್ನಾತ ಬೀರುತ್ತದೆ ಎಂದರು. ನಂತರ ಎಲ್ಲಾ ಪೌರಕಾರ್ಮಿಕರಿಗೆ ಸನ್ಮಾನಿಸಲಾಯಿತು. ಈ ವೇಳೆ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ರೇಣುಕಾ ಹಾವೇರಿ, ಉಪಾಧ್ಯಕ್ಷ ಮಂಜುನಾಥ್ ಹರ್ಮಲ್ಕರ್, ಸ್ಥಾಯಿ ಸಮಿತಿ ಅಧ್ಯಕ್ಷ ಶೇಖರ್ ಲಮಾಣಿ, ಎಂಜಿನಿಯರ್ ಶಂಕರ್ ದಂಡಿನ ಹಾಗೂ ಸದಸ್ಯರು, ಪಟ್ಟಣ ಪಂಚಾಯತ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಇನ್ನು ದಾಂಡೇಲಿ ನಗರಸಭೆಯ ಆಶ್ರಯದಲ್ಲಿ ಅಂಬೇಡ್ಕರ್ ಸಭಾಭವನದಲ್ಲಿ ಪೌರಕಾರ್ಮಿಕರ ದಿನಾಚರಣೆ ನಡೆಯಿತು. ಕಾರ್ಯಕ್ರಮ ಉದ್ಘಾಟಿಸಿದ ಕರ್ನಾಟಕ ರಾಜ್ಯ ಮುನ್ಸಿಪಲ್ ಕಾರ್ಮಿಕರ ಸಂಘಟನೆಯ ರಾಜ್ಯಾಧ್ಯಕ್ಷ ಹರೀಶ್ ನಾಯ್ಕ್ ಮಾತನಾಡಿ, ಪೌರಕಾರ್ಮಿಕರು ಮಾಡುವ ಕೆಲಸವನ್ನ ಬೇರಾರೂ ಮಾಡಲಾರರು. ನಗರ ಸ್ವಚ್ಛವಿಡುವ ಪೌರಕಾರ್ಮಿಕರನ್ನ ಪ್ರತಿಯೊಬ್ಬರೂ ಗೌರವಿಸಬೇಕು. ಅವರ ಆರೋಗ್ಯ ಸುರಕ್ಷತೆಗಾಗಿ, ಜೀವನ ಭದ್ರತೆಗಾಗಿ ಸರ್ಕಾರಗಳು ಹಾಗೂ ಸ್ಥಳೀಯ ಆಡಳಿತಗಳು ಕ್ರಮ ಕೈಗೊಳ್ಳಬೇಕಾಗಿದೆ. ಪೌರಕಾರ್ಮಿಕರ ವಿಚಾರದಲ್ಲಿ ಸಾಲಪ್ಪನವರ ವರದಿ ಜಾರಿಯಾಗುವಂತಾಗಬೇಕೆಂದು ಒತ್ತಾಯಿಸಿದ್ರು. ಸ್ವಾತಂತ್ರ್ಯ ಬಂದಾಗೆ ನಮ್ಮ ದೇಶದ ಒಟ್ಟು ಜನಸಂಖ್ಯೆ 30 ಕೋಟಿ. ಆ ಸಂದರ್ಭದಲ್ಲಿ ಈಗಲೂ ಸಹ ನಮ್ಮ ಸನಾತನ ಧರ್ಮದ ದೇವತೆಗಳು 33 ಕೋಟಿಗಳಿದ್ದಾರೆ. ಆದ್ರೆ 33 ಕೋಟಿಯ ನಂತರ ಮತ್ತೊಬ್ಬ ದೇವರು ನಮಗೆ ಸಿಕ್ಕಿದ್ರು. ಮುಖ್ಯ ಅತಿಥಿಗಳಾಗಿದ್ದ ನ್ಯಾಯವಾದಿ ಎಸ್ ಸೋಮಕುಮಾರ್ ಮಾತನಾಡಿ, ಕೋವಿಡ್ನಂತಹ ಕಷ್ಟದ ಸಂದರ್ಭದಲ್ಲಿ ಪೌರಕಾರ್ಮಿಕರು ಮಾಡಿದ ಮಾನವೀಯ ಕಾರ್ಯ ಮರೆಯಲಾಗದಂಥದ್ದು. ಅವರೇ ನಿಜವಾದ ಕೊರೋನಾ ವಾರಿಯರ್ಸ್ಗಳು. ಪೌರಕಾರ್ಮಿಕರ ಬದುಕಿಗೆ ನಿಜವಾದ ಸಾಮಾಜಿಕ ಭದ್ರತೆ ನೀಡುವ ಕೆಲಸವಾಗಬೇಕಿದೆ ಎಂದರು. ನಗರಸಭಾಧ್ಯಕ್ಷೆ ಸರಸ್ವತಿ ರಜಪೂತ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಪೌರಕಾರ್ಮಿಕರಿಗೆ ಶುಭ ಹಾರೈಸಿ ಮಾತನಾಡಿದ್ರು. ತಹಶೀಲ್ದಾರ್ ಶೈಲೇಶ್ ಪರಮಾನಂದ್, ಪೌರಾಯುಕ್ತ ರಾಜಾರಾಮ್ ಪವಾರ್, ನಗರಸಭಾ ಉಪಾಧ್ಯಕ್ಷ ಸಂಜಯ್ ನಂದ್ಯಾಳ್ಕರ್ ಸಾಂದರ್ಭಿಕವಾಗಿ ಮಾತನಾಡಿದ್ರು. ಕಾರ್ಯಕ್ರಮದಲ್ಲಿ ನಗರಸಭಾ ಸದಸ್ಯರು, ಸಿಬ್ಬಂದಿಗಳು ಉಪಸ್ಥಿತರಿದ್ದರು. 13 ಖಾಯಂ ಪೌರಕಾರ್ಮಿಕರನ್ನ ಸನ್ಮಾನಿಸಿ 7,000 ರೂಪಾಯಿಗಳ ನಗದನ್ನ ಗೌರವವಾಗಿ ನೀಡಿದ್ರು. ಪೌರಕಾರ್ಮಿಕರು ಪ್ರತಿನಿತ್ಯ ಶ್ರಮವಹಿಸಿ ಕರ್ತವ್ಯ ನಿರ್ವಹಿಸುತ್ತಿರುವ ಕಾರಣದಿಂದಲೇ ಕಾರವಾರ ನಗರ ಸ್ವಚ್ಛ ಹಾಗೂ ಸುಂದರವಾಗಿದೆ ಎಂದು ಕಾರವಾರ ನಗರಸಭೆಯ ಅಧ್ಯಕ್ಷ ಪ್ರಕಾಶ್ ಪಿ ನಾಯ್ಕ್ ಹೇಳಿದರು. ಕಾರವಾರದ ಜಿಲ್ಲಾ ರಂಗಮಂದಿರದಲ್ಲಿ ಆಯೋಜಿಸಿದ್ದ ಪೌರಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪೌರಕಾರ್ಮಿಕರನ್ನ ಸನ್ಮಾನಿಸಿ ಮಾತನಾಡಿದ ಅವರು, ಪೌರಕಾರ್ಮಿಕರ ಶ್ರಮ ಹಾಗೂ ಪರಿಶ್ರಮವನ್ನ ಎಲ್ಲರೂ ಗೌರವಿಸಬೇಕಾಗಿದೆ ಎಂದರು. ಅಪರ ಜಿಲ್ಲಾಧಿಕಾರಿ ಎಚ್.ಕೆ. ಕೃಷ್ಣಮೂರ್ತಿ ಮಾತನಾಡಿ, ಪೌರಕಾರ್ಮಿಕರಿಗೆ ಸರ್ಕಾರದಿಂದ ದೊರಕಬೇಕಾದ ಎಲ್ಲಾ ಸೌಲಭ್ಯಗಳನ್ನು ದೊರಕಿಸಿಕೊಡಲಾಗುವುದು ಎಂದು ಹೇಳಿದರು. ನಗರಸಭೆಯ ಪೌರಾಯುಕ್ತ ಆರ್.ಪಿ. ನಾಯ್ಕ್ ಮಾತನಾಡಿ, ಕೋವಿಡ್ ಕಾಲದಲ್ಲಿ ಪೌರಕಾರ್ಮಿಕರು ಎದೆಗುಂದದೆ ಕೆಲಸ ಮಾಡಿ ಮಾದರಿಯಾಗಿದ್ದಾರೆ ಎಂದರು. ಕೋವಿಡ್ ಸಂದರ್ಭದಲ್ಲಿ ಕಾರವಾರದ ಕ್ರಿಮ್ಸ್ನಲ್ಲಿ ಮೃತರಾದ ಜಿಲ್ಲೆಯ ವಿವಿಧೆಡೆಯ 120 ಮೃತದೇಹಗಳನ್ನ ನಮ್ಮ ಪೌರಕಾರ್ಮಿಕರು ಶವ ಸಂಸ್ಕಾರ ಮಾಡಿದ್ದಾರೆ. ನಮ್ಮಲ್ಲಿ ಸುಮಾರು 106 ಪೌರಕಾರ್ಮಿಕರಿದ್ದು, ಇವರು ಕಾರವಾರ ನಗರದ ದೇವರುಗಳೆಂದು ನಾವು ಭಾವಿಸಬೇಕು ಎಂದರು. ಇಲ್ಲಿಗೆ ಬರ್ತಾ ಇದ್ದಾರೆ. ಅವರದೆಲ್ಲ ಆರೋಗ್ಯ ತಪಾಸಣೆಗೋಸ್ಕರ ಇಲ್ಲಿ ಕೊರೋನಾದಿಂದ ನಾವು 120 ಶವ ಸಂಸ್ಕಾರಗಳನ್ನು ಮಾಡಿದ್ದೇವೆ. ಪೌರ ಕಾರ್ಮಿಕರು ಎದೆಗುಂದದೆ ಅವರು ನಮ್ಮ ಸಂಘ ಊರನ್ನು ಸ್ವಚ್ಛ ಮಾಡುವಂತಹ ಕೆಲಸಗಳನ್ನು ಮಾಡಿದ್ದಾರೆ. ಅವರಿಗೆ ನಾವು ಎಷ್ಟು ಧನ್ಯವಾದಗಳು ಅಥವಾ ಎಷ್ಟು ಅಭಿನಂದನೆ ಅಥವಾ ಎಷ್ಟು ನಮಸ್ಕಾರ ಮಾಡಿದ್ರು. ಕಾರವಾರ ನಗರ ಅಂತ ಹೇಳುವಂಥದ್ದಿದೆ. ಅವರ ನಗರಕ್ಕೆ ಅವರು ನಮ್ಮದೇನು 85-86 ಜನ ಇದ್ದಾರೆ ಅಥವಾ ಸುಮಾರು 106-107 ಜನ ಆಗ್ತಾರೆ ಡ್ರೈವರ್ ಎಲ್ಲ ಸೇರಿದರೆ. ಅವರು ನಮ್ಮ ಕಾರವಾರ ನಗರಕ್ಕೆ ದೇವರು ಅಂತೇಳಿ ನಾವು ತಿಳ್ಕೋಬೇಕು.
ಇದೇ ಸಂದರ್ಭದಲ್ಲಿ ಪೌರ ಕಾರ್ಮಿಕರಾದ ಮುತ್ಯಾಲಪ್ಪ, ಮಂಜುನಾಥ ಅಣ್ಣು, ಗೌರವ್ವ, ಬಾಲಕೋಟಯ್ಯ, ಕಸಯ್ಯ, ಸುಮಿತ್ರಾ, ಪ್ರಮೋದ್, ಸಕ್ಕುಬಾಯಿ ಹಾಗೂ ಚಾಲಕರಾದ ಗೌರೀಶ್ ಮತ್ತು ಧೀರಜ್ ಅವರನ್ನ ವೇದಿಕೆಯಲ್ಲಿದ್ದ ಗಣ್ಯರು ಸನ್ಮಾನಿಸಿ ಗೌರವಿಸಿದ್ರು. ಇದಲ್ಲದೆ ಜಿಲ್ಲಾ ರಂಗಮಂದಿರದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಎಲ್ಲ ಪೌರ ಕಾರ್ಮಿಕರು ಕುಳಿತಲ್ಲಿಯೇ ತೆರಳಿ ಶಾಲು ಹೊದಿಸಿ ಸನ್ಮಾನಿಸಲಾಯಿತು. ವೇದಿಕೆಯ ಮೇಲೆ ನಗರಸಭೆಯ ಸ್ಥಾಯಿ ಸಮಿತಿ ಚೇರ್ಮನ್ ಸಂಧ್ಯಾ ಬಾಡ್ಕರ್, ನಗರಸಭೆ ಸದಸ್ಯೆ ನಂದಾ ಬಾಳ ಸಾವಂತ್ ಉಪಸ್ಥಿತರಿದ್ದರು. ಕಾರ್ಯಕ್ರಮದ ನಂತರ ಜಿಲ್ಲಾ ರಂಗಮಂದಿರದ ಒಳಾಂಗಣದಲ್ಲಿ ಪೌರ ಕಾರ್ಮಿಕರಿಗೆ ಮ್ಯೂಸಿಕಲ್ ಚೇರ್ ಸೇರಿದಂತೆ ವಿವಿಧ ಕ್ರೀಡಾ ಚಟುವಟಿಕೆ ಹಮ್ಮಿಕೊಳ್ಳಲಾಗಿತ್ತು. ಗಣೇಶ್ ಏಜೆನ್ಸೀಸ್ ಗೃಹ ಬಳಕೆ ವಸ್ತುಗಳ ಅಧಿಕೃತ ಮಾರಾಟಗಾರರು. ಒಂದೇ ಸೂರಿನಡಿ ಎಲ್ಲಾ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು. ನಮ್ಮಲ್ಲಿ ಎಸಿ, ಎಲ್ಇಡಿ ಟಿವಿ, ರೆಫ್ರಿಜಿರೇಟರ್, ಫ್ಯಾನ್, ಕೂಲರ್, ವಾಷಿಂಗ್ ಮಷಿನ್, ಪ್ರೆಸ್ಟೀಜ್ ಕುಕ್ಕರ್, ಮಿಕ್ಸರ್ ಗ್ರೈಂಡರ್, ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನೂ ಅನೇಕ ಗೃಹ ಬಳಕೆಯ ವಸ್ತುಗಳು. ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸೀಸ್ ನಲ್ಲಿ ಮಾತ್ರ. 0% ಡೌನ್ ಪೇಮೆಂಟ್, ಸುಲಭವಾದ ಇಎಂಐ ಕಂತುಗಳು. ಹಿಂದೆ ಭೇಟಿ ನೀಡಿ ಗಣೇಶ್ ಏಜೆನ್ಸೀಸ್, ಗ್ರೀನ್ ಸ್ಟ್ರೀಟ್, ಮೇನ್ ರೋಡ್, ಕಾರವಾರ.